ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ವ್ಲಾಗ್ಸ್. ಕಡಲೆ ಬೀಜ ಖಾಲಿ ಆಗಿತ್ತು, ತೊಗೊಂಬಂದಿದ್ರು. ಅದರಲ್ಲಿ ಒಂದೊಂದು ಕಹಿ ಕಡಲೆ ಬೀಜ ಇರುತ್ತಲ್ಲ, ಅದೆಲ್ಲ ಆರಿಸ್ಬಿಟ್ಟು ಬಾಕ್ಸ್ಗೆ ಹಾಕ್ಕೊಳ್ಳೋಣ ಅಂತ ಆರಿಸ್ಕೊತಾ ಇದ್ದೀನಿ. ನಾನಿವತ್ತು ನನಗೆ ಗೊತ್ತಿರೋ ಒಂದು 10 ಕಿಚನ್ ಟಿಪ್ಸ್ ಹೇಳೋಣ ಅಂತ ಇಷ್ಟಪಡ್ತಾ ಇದ್ದೀನಿ. ಬನ್ನಿ, ಅದೇನೇನು ಟಿಪ್ಸ್ ಅಂತ ತೋರಿಸ್ತೀನಿ. ಇದು ಲವಂಗ. ಇದೇನಕ್ಕಪ್ಪ ಲವಂಗ ತಗೋತಿದ್ದೀನಿ ಅಂತೀರಾ? ಲವಂಗನ ಸ್ವಲ್ಪ ಕಟ್ಕೊಳ್ಳೋಣ ನಾವು. ನೋಡಿ, ಸೇಮ್ ನಾವು ಹೇಗೆ ಹೂವು ಕಟ್ತೀವಲ್ಲ ಹಂಗೆ ಕಟ್ಕೋಬೇಕು. ಇದನ್ನು ಟೈಟಾಗಿ ಬಿಲ್ದಿರೋ ಥರ ನೋಡಿ, ಈ ಥರ. ಇನ್ನೊಂದೆರಡು ಕಟ್ಕೊಂಬಿಡೋಣ. ನೋಡಿ, ಈ ರೀತಿ ಲವಂಗ ಕಟ್ಟಿ ಹಾಕೋದ್ರಿಂದ ನಮಗೆ ಅಕ್ಕಿ ತಗೊಳ್ಬೇಕಾದ್ರೆ ಒಂದೊಂದೇ ಸಿಗಲ್ಲ, ನಮಗೆ ಸಪ್ರೇಟಾಗೆ ಸಿಗುತ್ತೆ. ಸೈಡಲ್ಲಿ ತಗೊಂಡು ಅಕ್ಕಿ ಅನ್ನ ಮಾಡ್ಕೋಬಹುದು. ನೋಡಿ, ಹುಳ ಬರಲ್ಲ. ಈ ತರ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂಡ್ರೆ. ತೆಗಿ ಮಗ್ನೆ, ಇಲ್ಲಿ ಮುಚ್ಚಿಡೋಣ. ಇಲ್ಲಪ್ಪ, ಇದು ಕ್ಲೋಸ್ ಮಾಡ್ತೀನಿ. ಇನ್ನೊಂದು ಓಪನ್ ಮಾಡ್ತೀನಿ. ನಂದು ಸೊಸೈಟಿದು ಸಪ್ರೇಟ್ ಒಂದು ಬಾಕ್ಸ್ ಇಟ್ಕೊಂಡಿರ್ತೀನಿ, ಅದಕ್ಕೂ ಹಾಕೊಂಡ್ಬಿಡ್ತೀನಿ ಲವಂಗ. ಇದು ಸೊಸೈಟಿ ಅಕ್ಕಿನೂ ಅಷ್ಟೇ ಮಾಡಕ್ ಇಟ್ಕೊಂಡಿರ್ತೀನಿ. ಇದು ಅಷ್ಟೇ, ಹುಳ ಬರ್ದೇ ಇರೋ ನೋಡಿ. ನನ್ನ ಮಗ ಎಷ್ಟು ಡಿಸ್ಟರ್ಬ್ ಮಾಡ್ತಿದ್ದಾನೆ. ಪಾಪಣ ಪ್ಲೀಸ್ ಪಾಪಣ, ಇದೊಂದು ಹೇಳ್ಬಿಡ್ತೀನಿ. ನೋಡಿ, ಈ ತರ ಅಕ್ಕಿಗೆ ಕ್ಲೋಸ್ ಮಾಡಿದ್ರೆ ಹುಳ ಬರಲ್ಲ. ಎಲ್ಲಿ ಕ್ಲೋಸ್ ಮಾಡೋಣ? ಇಲ್ಲಿ ಕ್ಲೋಸ್ ಮಾಡೋಣ. ಬೇಡ ಬೇಡ, ನಾನು ಮಾಡ್ತೀನಿ. ಬೇಳೆ ನೋಡಿದ್ರಲ್ಲ, ಇದು ಮೈಸೂರು ಬೇಳೆ. ನಾವು ಬೇಳೆಗಳು ಕಾಳುಗಳು ಬೇಗ ಹಾಳಾಗಬಾರ್ದು, ಹುಳ ಆಗಬಾರ್ದು ಅಂತಂದರೆ ಒಂದು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಇಡಬೇಕು. ಆವಾಗ ನಮಗೆ ಹುಳಗಳಾಗಲ್ಲ. ಈ ಥರ ಕ್ಲೋಸ್ ಮಾಡಿ ಇಡಬೇಕು. ಒಂದೊಂದು ಮೆಣಸಿನ್ಕಾಯಿ ಹಾಕಿಟ್ರೆ ಹೆಸರು ಕಾಳು ಆಗಿರ್ಬೋದು, ತೊಗರಿಬೇಳೆ ಆಗಿರ್ಬೋದು, ಕಡಲೆಬೇಳೆ ಆಗಿರ್ಬೋದು, ಜಾಸ್ತಿ ದಿನ ನಾವು ಯೂಸ್ ಮಾಡ್ದಲೆ ಜಾಸ್ತಿ ಇಟ್ಕೊಂಡಿರ್ತೀವಲ್ವ, ಹುಳಗಳಾಗ್ಬಿಡುತ್ತೆ, ಕಪ್ಪು ಹುಳ. ಅದಕ್ಕೇನು ಮಾಡಬೇಕು, ಈ ಥರ ಒಂದೊಂದು ಮೆಣಸಿನ್ಕಾಯಿ ಹಾಕಿಟ್ಕೊಂಡ್ರೆ ಹುಳ ಬರಲ್ಲ. ಇದು ನೋಡಿ, ಕಡಲೆಬೇಳೆ. ಇದು ಅಷ್ಟೇ, ನಾವು ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಹುಳ ಬಂದ್ಬಿಡುತ್ತೆ. ಸೊ ಹಂಗಾಗಿ ನಾನು ಇದಕ್ಕೂ ಒಂದೊಂದು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ನೋಡಿ, ಇದು ಹೆಸರು ಕಾಳು. ಇದಕ್ಕೂ ಅಷ್ಟೇ, ಒಣಮೆಣಸಿನ್ಕಾಯಿ ಹಾಕಿಟ್ಕೊಂಡ್ರೆ ಹುಳ ಬರಲ್ಲ ಬೇಗ. ನೋಡಿ, ಈ ಥರ ಸ್ವಲ್ಪ ಸ್ವಲ್ಪ ಇದ್ರೂ ನಾವು ಈ ಥರ ಹುಳ ಬರಲ್ಲ. ಮೆಣಸಿನ್ಕಾಯಿ ಹಾಕಿಟ್ಕೊಂಡ್ಬಿಡ್ಬೇಕು. ಇನ್ನೂ ಜಾಸ್ತಿ ಇದ್ದಾಗ ಬೆಸ್ಟ್ ನಾವು ಫ್ರಿಜ್ಜಲ್ಲಿ ಮೇಲೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದು. ಇದು ನೋಡಿ, ಅಕ್ಕಿ ಹಿಟ್ಟು ಅಷ್ಟೇ. ನಮಗೆ ಜಾಸ್ತಿ ದಿನ ಹಾಗೆ ಇಟ್ಟರೆ ಹುಳು ಬಂದ್ಬಿಡುತ್ತೆ. ಅಕ್ಕಿ ಹಿಟ್ಟಿಗೆ ನಾನು ನೋಡಿ, ಪಲಾವ್ ಎಲೆ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ, ಅಡುಗೆ ಮನೇಲಿ. ಈ ಪಲಾವ್ ಎಲೆನ ನಾವು ಈ ರೀತಿ ಕ್ಲೋಸ್ ಮಾಡಿ ಇಟ್ಟರೆ ಹುಳ ಬರಲ್ಲ. ನೋಡಿ, ಈ ಥರ ಕ್ಲೋಸ್ ಮಾಡಿ ಇಟ್ಟರೆ ಎಷ್ಟು ದಿನ ಆದ್ರೂ ಹಾಗೆ ಇರುತ್ತೆ, ಹುಳ ಬರಲ್ಲ. ಟೀ ಮಾಡುವಾಗ ಒಂದು ಮಾರಿಗೋಲ್ಡ್ ಬಿಸ್ಕೆಟ್ ಹಾಕಿದ್ರೆ ಸಖತ್ ಟೇಸ್ಟಾಗಿರುತ್ತೆ ಟೀ. ತುಂಬ ಜಾಸ್ತಿ ಜನಕ್ಕೆ ಟೀ ಮಾಡುವಾಗಲೂ ಅಷ್ಟೇ, ಒಂದೇ ಒಂದು ಮಾರಿಗೋಲ್ಡ್ ಬಿಸ್ಕೆಟ್ ಹಾಕಿದ್ರೆ ಸಖತ್ ಟೇಸ್ಟಿಯಾಗುತ್ತೆ. ಈ ಥರ ಕಟ್ ಮಾಡಬೇಕು. ಈರುಳ್ಳಿ ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗೆಲ್ಲ ಸಿಕ್ಕಿರುತ್ತೆ ನಮಗೆ. ಅವಾಗ ಅದು ಬಿಡಿಸೋದಕ್ಕೆ ಕಷ್ಟ ಆಗುತ್ತೆ, ಅರ್ಜೆಂಟಿಗೆ ಬಿಡಿಸ್ಕೊಳ್ಳೋದು. ಅದಕ್ಕೆ ನಾವು ಫ್ರೀ ಇರೋ ಟೈಮಲ್ಲಿ ಈ ಥರ ಎಡ್ಜ್ ಎರಡನ್ನೂ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ನೀರಿಗೆ ಹಾಕಿಟ್ಬಿಡ್ಬೇಕು. 1 ನಿಮಿಷ ನೀರಿಗೆ ಹಾಕಿಟ್ಕೊಂಡ್ರೆ ಚೆನ್ನಾಗಿ ಈಸಿಯಾಗಿ ಸಿಪ್ಪೆ ಈಸಿಯಾಗಿ ತೆಗಿಯಕ್ಕೆ ಬರುತ್ತೆ. ಈ ಥರ ಹಿಂದ್ಗಡೆ ತೊಟ್ಟು ಮುಂದ್ಗಡೆ ತೊಟ್ಟು ಎಲ್ಲ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿ 2 ನಿಮಿಷ ಬಿಡಿಸ್ಕೋಬೇಕು. ನಮಗೆ ಕಟ್ ಮಾಡ್ಬೇಕಾದ್ರೆ ಕಣ್ಣೂ ಉರಿಯಲ್ಲ, ಕಣ್ಣಲ್ಲಿ ನೀರು ಬರಲ್ಲ, ನೀರಲ್ಲಿ ನೆಂದಿರುತ್ತಲ್ಲ ಹಂಗಾಗಿ. ಈ ಥರ ನಮಗೆ ಬೇಕಾದಾಗ ಅರ್ಜೆಂಟ್ಗೆ ಈರುಳ್ಳಿ ಕಟ್ ಮಾಡಿಕೊಂಡು ಬೇಗ ಬೇಗ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಬೆಳಗ್ಗೆ ಹೆಣ್ಮಕ್ಳಿಗೆ ಎಷ್ಟು ಟೈಮ್ ಇದ್ರೂ ಸಾಕಾಗಲ್ಲ.
ಒಂದೆರಡು ನಿಮಿಷ ನೀರನ್ನು ನೆನೆಲಿ ಇವಾಗ ಇದು. ಆಮೇಲೆ ಬಿಡಿಸ್ಕೊಡೋಣ. ನೆನೆಸಿದೆ ನಾನು. ಸಿಪ್ಪೆ ಆರಾಮಾಗಿ ಬರುತ್ತೆ. ಇವಾಗ ನಮಗೆ ಕಟ್ ಮಾಡ್ಬೇಕಾದ್ರೆ ಕಣ್ಣೂರಿಯಲ್ಲ. ನಮಗೆ ಅರ್ಜೆಂಟ್ ಬೆಳಗ್ಗೆ ಟೈಮು ತಿಂಡಿಗೆ ಟೈಮ್ ಆಗಿಬಿಟ್ಟಿರುತ್ತೆ, ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಈ ಥರ ಸುಳಿದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ. ಈಸಿಯಾಗಿ ಬರ್ತಾ ಇದೆ ನೋಡಿ ಸಿಪ್ಪೆ. ಸ್ವಲ್ಪ ಟೈಮ್ ನೀರಲ್ಲಿ ನೆನೆಹಾಕ್ಬೇಕಷ್ಟೇ ಇದು. ಇದೇ ಥರ ನಾನು ಬೆಳ್ಳುಳ್ಳಿದು ಒಂದು ಮಿನಿ ಬ್ಲಾಗಲ್ಲಿ ಹೇಳಿದ್ದೀನಿ ಫ್ರೆಂಡ್ಸ್. ಬೆಳ್ಳುಳ್ಳಿ ಎಸಲು ಸುಳಿದ್ಬಿಟ್ಟು ಒಂದು 2 ನಿಮಿಷ ನೀರಲ್ಲಿ ನೆನೆಹಾಕ್ಬಿಟ್ಟು ಸುಳಿಯೋದು. ಈಸಿಯಾಗಿ ಬಂದ್ಬಿಡುತ್ತೆ ಬೆಳ್ಳುಳ್ಳಿ ಸಿಪ್ಪೆ. ಆವಾಗ ನಮಗೆ ಕೆಲವೊಂದಕ್ಕೆಲ್ಲ ನಾವು ಬೆಳ್ಳುಳ್ಳಿನೂ ಸಿಪ್ಪೆ ತೆಗೆದುಬಿಟ್ಟು ಯೂಸ್ ಮಾಡ್ತೀವಿ. ಅಂಥದಕ್ಕೆಲ್ಲ ನಾವು ಸ್ವಲ್ಪ ನೀರಲ್ಲಿ ನೆನೆಹಾಕ್ಬಿಟ್ಟು ಬೆಳ್ಳುಳ್ಳಿನೂ ಈ ಥರ ಸಿಪ್ಪೆ ತೆಗೆದ್ರೆ ಬೇಗ ಈಸಿಯಾಗಿ ಬಂದ್ಬಿಡುತ್ತೆ. ನೋಡಿ ಒಂದು ಸ್ವಲ್ಪ ಒಂದು ದಿನಕ್ಕಾಗೋಷ್ಟು ನೆಕ್ಸ್ಟ್ ಡೇನೇ ನೈಟು ಈ ಥರ ಸುಳಿದ್ಬಿಟ್ಟು ನಾವು ಬಾಕ್ಸ್ಗೆ ಹಾಕ್ಕೊಂಡು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಆರಾಮಾಗಿ ಬೇಗ ಮಾಡ್ಕೋಬೋದು ತಿಂಡಿಗೆ. ಇದು ನೋಡಿ ಇನ್ನೊಂದು ಕಿಚನ್ ಟಿಪ್ಸು. ಇದು ಲೆಮನ್ ಇದೆಯಲ್ಲ, ಲೆಮನ್ನ ಅರ್ಧ ಕಟ್ ಮಾಡ್ಕೊಂಬಿಡೋಣ ನಾವು. ಈ ನಿಂಬೆಹಣ್ಣನ್ನು ಅರ್ಧ ಕಟ್ ಮಾಡಿಕೊಂಡು ಈ ರೀತಿ ಒಂದು ಹೋಳಿಗೆ ಲವಂಗ ಇರುತ್ತಲ್ಲ, ಈ ಲವಂಗನ ಒಂದು 5-6 ಲವಂಗನ ಈ ರೀತಿ ಚುಚ್ಕೊಳ್ಳೋಣ. ಈ ರೀತಿ ಚುಚ್ಕೊಳ್ಳೋಣ. ಇವಾಗ ಇದನ್ನ ನೋಡಿ ಕಿಚನಲ್ಲಿ ಸಿಂಕ್ ಹತ್ರ ಸ್ವಲ್ಪ ಗುಂಗ್ರ ಏನಾದರೂ ಬರ್ತಾ ಇರುತ್ತಲ್ವಾ, ಗುಂಗ್ರ ಜಿಡ್ಡಿರುವೆ ಆ ಥರದ್ದು ಏನಾದರೂ ಬರ್ತಾ ಇದ್ರೆ ಆದಷ್ಟು ಅವಾಯ್ಡ್ ಆಗುತ್ತೆ, ಬರಲ್ಲ ನಮ್ಗೆ ಈ ಥರ ಲವಂಗನ ನಿಂಬೆಹಣ್ಣಲ್ಲಿ ಚುಚ್ಬಿಟ್ಟು ಇಡೋದ್ರಿಂದ. ಮಿಕ್ಸಿ ಜಾರು ತುಂಬ ಹಳೇದಾಗಿರುತ್ತಲ್ವಾ, ಶಾರ್ಪ್ ಆಗ್ತಿರಲ್ಲ, ಬೇಗ ನುಣ್ಣಗಾಗ್ತಿರಲ್ಲ. ಅಂಥ ಟೈಮಲ್ಲಿ ನಾವು ನಮ್ಮನೇಲಿ ಅಡುಗೆ ಮನೇಲಿ ಅರಳುಪ್ಪು ಇದ್ದೇ ಇರುತ್ತೆ. ಅರಳುಪ್ಪನ್ನ ಸ್ವಲ್ಪ ಮಿಕ್ಸಿಗೆ ನುಣ್ಣಗೆ ಮಾಡ್ಕೊಂಬಿಡೋಣ. ನಮಗವಾಗ ಬ್ಲೇಡು ಶಾರ್ಪ್ ಆಗಿ ಬಂದ್ಬಿಡುತ್ತೆ. ನೋಡಿ ಮಿಕ್ಸಿಗೆ ಹಾಕ್ಕೊಂಡಲ್ಲ ಸ್ವಲ್ಪ ನೋಡಿ ಇವಾಗ ಚೆನ್ನಾಗಿ ಮಿಕ್ಸಿ ಶಾರ್ಪ್ ಆಗಿರುತ್ತೆ. ಇದನ್ನು ನಾವು ಏನಕ್ಕಾದ್ರೂ ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್, ಮನೇಲಿ ಕೊತ್ತಂಬರಿ ಸೊಪ್ಪೆ ಆಯಿತು, ಪುದೀನ, ಮೆಂತ್ಯ ಸೊಪ್ಪು ಯಾವುದೇ ಆಯಿತು, ಈ ರೀತಿ ಸ್ಟೋರ್ ಮಾಡೋದ್ರಿಂದ ತುಂಬ ದಿನ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ನಾವು. ಕೊಳಿಯಲ್ಲ ನಮಗೆ. ನೋಡಿ ಕೆಳಗಡೆ ಒಂದು ಟಿಶ್ಯೂ ಪೇಪರ್ ಹಾಕ್ಕೋಬೇಕು. ತುಂಬ ಜಾಸ್ತಿ ಇದ್ದಾಗ ಸ್ವಲ್ಪ ಸೊಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಟಿಶ್ಯೂ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನೀಟಾಗಿ ಕ್ಲೋಸ್ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬ ದಿನ ಯೂಸ್ ಮಾಡ್ಕೋಬೋದು. ಈ ಶೀತದ ಬಂದಾಗ ಬೇಗ ಕೊಳೆಯೋ ಚಾನ್ಸಸ್ ಇರುತ್ತೆ. ನೋಡಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನದವರೆಗೂ ಯೂಸ್ ಮಾಡ್ಬೋದು. ಇನ್ನೊಂದೇನಪ್ಪ ಅಂದರೆ ತೆಂಗಿನಕಾಯಿ ತುರಿದು ಇಟ್ಕೊಳ್ಳೋದಕ್ಕಿದ್ರೆ ತುಂಬ ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ, ಸ್ಮೆಲ್ ಬಂದು ಒಂಥರ ಸ್ಮೆಲ್ ಬರ್ತಿರುತ್ತೆ. ಹಾಗಾಗಿ ಈ ಥರ ಪೀಸ್ ಮಾಡಿಟ್ಕೊಂಡು ಬಾಕ್ಸಲ್ಲಿ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾವಾಗ ಇಮ್ಮಿಡಿಯೇಟ್ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋದಾದರೆ ಯೂಸ್ ಮಾಡ್ಕೋಬೋದು. ಇನ್ನೊಂದೇನಪ್ಪ ಅಂದರೆ ಅಡುಗೆ ಮನೇಲಿ ಹಾಲಾದರೂ ಆಯಿತು, ಇನ್ನೊಂದೇನೋ ಸ್ಟವ್ ಮೇಲೆ ಉಕ್ಸ್ತಾನೆ ಇರ್ತೀವಿ, ಎಣ್ಣೆ ಚೆಲ್ತಾನೆ ಇರ್ತೀವಿ, ನಮ್ಗೆ ಅವಾಗ ಟಿಶ್ಯೂ ಪೇಪರ್ ತುಂಬಾ ಯೂಸ್ಫುಲ್ ಆಗುತ್ತೆ. ನಾವು ಹಳೆ ಬಟ್ಟೆಗಳು ಯೂಸ್ ಮಾಡೋದ್ರಿಂದ ಅದನ್ನು ವಾಶ್ ಮಾಡಬೇಕು, ತುಂಬ ಕೆಲಸ, ನೀರು ಖರ್ಚು. ಅದರಿಂದ ನಾವು ಟಿಶ್ಯೂ ಪೇಪರ್ ಅಡುಗೆ ಮನೇಲಿ ಯಾವಾಗಲೂ ನಾವು ಹೆಣ್ಮಕ್ಳು ಇಟ್ಕೊಂಡಿದ್ರೆ ನಮ್ಮ ಕೆಲಸ ಸಿಕ್ಕಾಬಟ್ಟೆ ಈಸಿಯಾಗುತ್ತೆ, ಬೇಗ ಆಗುತ್ತೆ. ನೋಡಿ ಬೇಗ ಟಿಶ್ಯೂ ಪೇಪರಲ್ಲಿ ನೀಟಾಗಿ ಹೋಗ್ಬಿಡುತ್ತೆ ನಮಗೆ. ಎಣ್ಣೆ ಚೆಲ್ದಾಗಲೂ ಅಷ್ಟೇ, ಏನಾದರೂ ಫ್ರೈ ಮಾಡಿದಾಗ ಎಲ್ಲ ನಮಗೆ ಸ್ಟವ್ ಮೇಲೆ ಆರಾಮಾಗಿ ಶೆಲ್ಫ್ ಮೇಲೆಲ್ಲ ಒರೆಸ್ಕೋಬೋದು. ಟಿಶ್ಯೂ ಪೇಪರಲ್ಲಿ ಒರೆಸ್ಕೊಂಡು ಆಮೇಲೆ ನಿಧಾನಕ್ಕೆ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ನನ್ನ ಈ ಅಡುಗೆ ಮನೆ ಟಿಪ್ಸ್ಗಳು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ಲ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಮೆಂಟ್ಸ್ ಮಾಡಿ ನನ್ನ ಟಿಪ್ಸ್ ಹೇಗಿತ್ತು ಅಂತ. ಹಾಗೆ ನನ್ನ ಜ್ಯೋತಿ ಕನ್ನಡ ಬ್ಲಾಗ್ಸಲ್ಲಿ ನನ್ನ ಕಮರ್ಷಿಯಲ್ ಶೀಟ್ ಶಾಪಿಂಗ್ ಆಗಿರ್ಬೋದು, ಮಲ್ಲೇಶ್ವರಂ ಶಾಪಿಂಗ್ ಆಗಿರ್ಬೋದು, ಲಾಲ್ಬಾಗ್ ಫ್ಲವರ್ ಶೋ ಆಗಿರ್ಬೋದು ಅಪ್ಲೋಡ್ ಮಾಡಿದ್ದೀನಿ. ಫ್ರೀ ಮಾಡ್ಕೊಂಡು ನೋಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಓಕೆ, ಇಷ್ಟು ಹೇಳ್ತಾ ನನ್ನ ಬ್ಲಾಗ್ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.